ಸಿಂಹ ಮತ್ತು ಇಲಿಯ ಸ್ನೇಹ. ಒಂದು ಸಿಂಹವು ಕಾಡಿನಲ್ಲಿ ವಾಸಿಸುತ್ತಿತ್ತು. ಒಂದು ದಿನ ಆ ಸಿಂಹವು ಸುಖವಾಗಿ ನಿದ್ರಿಸುತ್ತಿತ್ತು. ಆಗ ಅಲ್ಲಿಗೆ ಒಂದು ಇಲಿಯು ಬಂದಿತು. ಅದಕ್ಕೆ ಬಹಳ ಬೇಸರವಾಗಿತ್ತು. ತನ್ನ ಮನರಂಜನೆಯ ಸಲುವಾಗಿ ಆ ಇಲಿಯು ಸಿಂಹದ ಮೇಲೆ ಹತ್ತಿ ಕುಳಿತುಕೊಂಡಿತು. ಸಿಂಹದ ಶರೀರದ ಮೇಲೆ ಅತ್ತ ಇತ್ತ ಓಡುತ್ತಾ ಆಟವಾಡುತ್ತಿತ್ತು. ಅಕಸ್ಮಾತ್ತಾಗಿ ಸಿಂಹಕ್ಕೆ ಎಚ್ಚರವಾಯಿತು. ಕೋಪದಿಂದ ಇಲಿಯನ್ನು ಹಿಡಿದು ಅದನ್ನು ತಿಂದು ಬಿಡಲು ಯೋಚಿಸಿತು. ಸಿಂಹವು ಇಲಿಯನ್ನು ತನ್ನ ಬಾಯಿಯ ಹತ್ತಿರ ತರುತ್ತಿದ್ದಂತೆಯೇ ಇಲಿಯು ಗಟ್ಟಿಯಾಗಿ ಕೂಗುತ್ತಾ ಸಿಂಹವನ್ನು ಬೇಡಿಕೊಂಡಿತು. ಓ ಸಿಂಹವೇ, ದಯವಿಟ್ಟು ನನ್ನನ್ನು ತಿನ್ನಬೇಡ. ಮುಂದೊಂದು ದಿನ ನೀನು ಸಂಕಟದಲ್ಲಿ ಸಿಲುಕಿಕೊಂಡಾಗ ನಾನು ನಿನ್ನ ಸಹಾಯವನ್ನು ಮಾಡುತ್ತೇನೆ. ಸಿಂಹವು ನಗುತ್ತಾ, ನಾನು ಸಿಂಹ, ಈ ಕಾಡಿನ ರಾಜ. ನೀನೊಂದು ಸಾಮಾನ್ಯ ಇಲಿ. ನೀನು ನನಗೆ ಹೇಗೆ ಸಹಾಯ ಮಾಡುವೆ? ಹೀಗೆ ಸಿಂಹವು ಅಪಹಾಸ್ಯ ಮಾಡಿ ಇಲಿಯ ಮೇಲೆ ದಯೆ ತೋರಿ ಹೋಗಲು ಬಿಟ್ಟಿತು. ಕೆಲವು ದಿನಗಳ ನಂತರ ಬೇಟೆಗಾರರು ಆ ಕಾಡಿಗೆ ಬಂದರು. ಸಿಂಹವನ್ನು ನೋಡಿ ಅವರು ಅದನ್ನು ಬಲೆಗೆ ಸಿಕ್ಕಿಸಿದರು. ಸಿಂಹವು ಬಲೆಯಿಂದ ಬಿಡಿಸಿಕೊಳ್ಳಲು ತುಂಬಾ ಪ್ರಯತ್ನಿಸಿತು. ಆದರೆ ಅದಕ್ಕೆ ಬಿಡಿಸಿಕೊಳ್ಳಲು ಸಾಧ್ಯವೇ ಆಗಲಿಲ್ಲ. ಬಲೆಯಲ್ಲಿ ಸಿಲುಕಿದ್ದ ಸಿಂಹವು ಸಹಾಯಕ್ಕಾಗಿ ಗರ್ಜಿಸಿತು. ಸಿಂಹದ ಗರ್ಜನೆಯನ್ನು ಕೇಳಿದ ಇಲಿಯು ಅಲ್ಲಿಗೆ ಓಡಿ ಬಂದಿತು. ತಕ್ಷಣವೇ ಆ ಇಲಿಯು ಬಲೆಯನ್ನು ಕಚ್ಚಿ ಚೂರು ಚೂರಾಗಿಸಿತು. ನಂತರ ಸಿಂಹವು ಬಲೆಯಿಂದ ಮುಕ್ತವಾಯಿತು. ಸಂತೋಷದಿಂದ ಎರಡೂ ಪ್ರಾಣಿಗಳು ಅಲ್ಲಿಂದ ಓಡಿ ಹೋದವು. ನೀತಿ: ಎಂದಿಗೂ ಯಾರಿಗೂ ಅಗೌರವವನ್ನು ತೋರಬಾರದು. ಕನ್ನಡದಲ್ಲಿ ಸಾವಿರಾರು ವಿಡಿಯೋ ಚಿತ್ರಕಥೆಗಳು, ಆಡಿಯೋ ಪುಸ್ತಕಗಳು ಮತ್ತು ಕಥೆ ಪುಸ್ತಕಗಳ ಸಂಗ್ರಹಕ್ಕಾಗಿ ಗುರುಕುಲ.comಗೆ ಭೇಟಿ ನೀಡಿ.